ಡಿಕೆಶಿ ಮಾಲೀಕತ್ವದ ಶಾಲೆಗೆ ಬಾಂಬ್ ಬೆದರಿಕೆ, ಇಮೇಲ್ ಮೂಲಕ ಬೆದರಿಕೆ ಸಂದೇಶ. ಬೆದರಿಕೆ ಹಾಕಿದ ಕಿಡಿಗೇಡಿ ಯಾರು? ಪೊಲೀಸರ ಶೋಧ ಕಾರ್ಯ ಹೇಗೆ ನಡೀತಾ ಇದೆ ಅಂತ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ಫುಲ್ ಗರಂ ಆಗಿದ್ದಾರೆ. ಅಚ್ಚೇ ದಿನ ಅನ್ನೋದು ಭಾಷಣ ಮಾಡೋಕೆ ಚೆನ್ನಾಗಿರುತ್ತೆ, ಜನರ ಬದುಕಿನ ಬದಲಾವಣೆ ಮಾಡೋಕೆ ಆಗಿಲ್ಲ. ಅಚ್ಚೇ ದಿನದ ಆಸೆ ಮರೆತು ನಿರಾಶರಾಗಿದ್ದೇವೆ ಅಂತ ಬೆಂಗಳೂರಿನಲ್ಲಿ ವ್ಯಾಪಾರಿ ಅಹಮದ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಳೆದ 6 ತಿಂಗಳ ಹಿಂದೆ ಇದ್ದಂತ ದರ ಇಂದು ಡಬಲ್ ಆಗಿದೆ. ಗ್ರಾಹಕರು ಖರೀದಿ ಮಾಡುವ ಮೌಲ್ಯವೂ ಇಳಿಕೆಯಾಗಿದೆ. ಇವರು ಮಾಡೋ ಬೆಲೆ ಏರಿಕೆ ನಡುವೆ ಜನರಿಗೆ ಸಂಬಳ ಹೈಕ್ ಆಗಲ್ಲ, ಬದುಕು ಕಷ್ಟದಲ್ಲಿದೆ ಅಂತ ವ್ಯಾಪಾರಿಗಳು ಬೇಸರಗೊಂಡಿದ್ದಾರೆ. ಜಿಎಸ್ಟಿ ನಿರ್ಧಾರವನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆಯಬೇಕು ಅಂತ ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಟಿವಿ9 ಜೊತೆ ಮಾತನಾಡಿದ ಪಿಸಿ ರಾವ್ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದ್ದಾರೆ. ಜಿಎಸ್ಟಿಯಿಂದ ಹೋಟೆಲ್ ಉದ್ಯಮದವರು ಕೂಡ ಕಂಗಾಲಾಗಿದ್ದಾರೆ. ಇನ್ನೊಂದು ಕಡೆ ಆಹಾರ ವಸ್ತುಗಳ ಮಾರಾಟಗಾರರು ಕೂಡ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಂಕಷ್ಟದ ಸಮಯದಲ್ಲೂ ಬಡ ಜನರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡ್ತಿದೆ ಅಂತ ಗರಮಾದ್ರು. ಇನ್ನು 8 ವರ್ಷ ಮೋದಿ ಸರ್ಕಾರ ಬಂದಾಗಿನಿಂದ ಸಂಕಷ್ಟದಲ್ಲಿರೋ ಜನರಿಗೆ ಬರೆ ಎಳಿತ, ದರ ಸಿಡಿಲು. ಇವತ್ತಿನಿಂದ ಏನೆಲ್ಲ ದುಬಾರಿ ಗೊತ್ತಾ? ಮೊಸರು, ಮಜ್ಜಿಗೆ, ಲಸ್ಸಿ ಬೆಲೆ ಹೆಚ್ಚಾಗಿದ್ದಾದ್ರೂ ಎಷ್ಟು? ಎಳನೀರಿಗೂ ಎಷ್ಟು % ತೆರಿಗೆ ಅಂತ ನೋಡೋಣ ದುಬಾರಿ ದುನಿಯಾ ನ್ಯೂಸ್ ಟಾಪ್ 9 ನಲ್ಲಿ. ಪೆಟ್ರೋಲ್ ಡೀಸೆಲ್ ದರ, ಅಡುಗೆ ಎಣ್ಣೆ ದರವು ಕೊಂಚ ಇಳಿಕೆ ಆಯಿತು ಅಂತ ನಿಟ್ಟುಸಿರು ಬಿಟ್ಟಿದ್ದ ಜನರಿಗೆ ಕೇಂದ್ರ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ. ಇಂದಿನಿಂದ ಅಗತ್ಯ ವಸ್ತುಗಳು, ಆಹಾರ ವಸ್ತುಗಳ ಮೇಲೆ ಜಿಎಸ್ಟಿ ಬರೆ ಬೀಳ್ತಾ ಇದ್ದು ದುನಿಯಾ ಮತ್ತಷ್ಟು ದುಬಾರಿಯಾಗಲಿದೆ. ಕಳೆದ ತಿಂಗಳು ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಆಹಾರ ಉತ್ಪನ್ನಗಳ ಮೇಲೆ ಜಿಎಸ್ಟಿ ವಿಧಿಸಲು ನಿರ್ಧರಿಸಲಾಗಿದೆ. ಮೊಸರು, ಮಜ್ಜಿಗೆ ಮತ್ತು ಲಸ್ಸಿ ಮೇಲೆ ಶೇಕಡ 5% ಜಿಎಸ್ಟಿ ಹಾಕಲಾಗಿದೆ. ಇದರಿಂದ 1 ಲೀಟರ್ ಮೊಸರಿನ ಬೆಲೆ 43 ರಿಂದ 46ಕ್ಕೆ ಜಿಗಿಯಲಿದೆ. 22 ರೂಪಾಯಿ ಇದ್ದ ಅರ್ಧ ಲೀಟರ್ ಮೊಸರಿನ ದರ 24 ರೂಪಾಯಿ ಆಗಲಿದೆ. 10 ರೂಪಾಯಿ ಇದ್ದ 200 ml ಮೊಸರಿನ ದರ 12 ರೂಪಾಯಿ ಆಗಲಿದೆ. ಮಜ್ಜಿಗೆ, ಲಸ್ಸಿಗೂ 1 ರೂಪಾಯಿ ಏರಿಕೆಯಾಗಲಿದೆ. ಹೀಗಾಗಿ ಬೆಲೆ ಏರಿಕೆ ವಿರುದ್ಧ ಜನಸಾಮಾನ್ಯರು ಆಕ್ರೋಶ ಹೊರಹಾಕಿದ್ದಾರೆ. ಜಿಎಸ್ಟಿ ಟ್ಯಾಕ್ಸ್ನಲ್ಲಿ ಎಳನೀರಿನ ಮೇಲೂ ಶೇಕಡ 12% ತೆರಿಗೆ ವಿಧಿಸಲಾಗಿದೆ. ಕಳೆದ ತಿಂಗಳು ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಆಹಾರ ಉತ್ಪನ್ನಗಳ ಮೇಲೆ ಜಿಎಸ್ಟಿ ವಿಧಿಸಲು ನಿರ್ಧರಿಸಲಾಗಿದೆ. ಇಂದಿನಿಂದ ಪ್ಯಾಕಿಂಗ್ ಮಾಡಿದ ಆಹಾರ ವಸ್ತುಗಳ ಮೇಲೆ ತೆರಿಗೆ ವಿಧಿಸಲಾಗ್ತಾ ಇದ್ದು ಮೀನು, ಮಾಂಸ, ಒಣಗಿಸಿದ ತರಕಾರಿ, ಜೇನುತುಪ್ಪದ ಬೆಲೆ ದುಬಾರಿಯಾಗಲಿದೆ. ಅಲ್ಲದೆ ತುಪ್ಪ, ಮೊಸರು, ಮಜ್ಜಿಗೆ, ಲಸ್ಸಿ, ಪನೀರ್, ಬೆಲ್ಲ ಸೇರಿದಂತೆ ಅಕ್ಕಿ, ಗೋಧಿ ಬೆಲೆ ಶೇಕಡ 5% ಏರಿಕೆಯಾಗಲಿದೆ. ಹಾಗೆಯೇ ಎಳ್ನೀರಿನ ಮೇಲೆ ಬರೋಬ್ಬರಿ 12% ತೆರಿಗೆ ಹಾಕಲಾಗ್ತಿದೆ. ಅಗತ್ಯ ವಸ್ತುಗಳ ಮೇಲೆ ನೂತನ ದರ ಜಾರಿ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಬೆಂಗಳೂರಿನ ನ್ಯೂ ತರಗುಪೇಟೆ ಮತ್ತು ಎಪಿಎಂಸಿ ಮಾರ್ಕೆಟ್ ನಿನ್ನೆಯ ದರಕ್ಕೆ ಜಿಎಸ್ಟಿ ಸೇರಿಸಿ ದರದ ಮಾಹಿತಿ ನೀಡಲಾಗಿದೆ. ಅಕ್ಕಿಗೆ ಶೇಕಡ 5% ಜಿಎಸ್ಟಿ ಬಿದ್ದಿದೆ. 10 ಕೆಜಿ ಅಕ್ಕಿಗೆ 500 ರೂಪಾಯಿ ಇದೆ. ಇದಕ್ಕೆ ಜಿಎಸ್ಟಿ ಸೇರಿಸಿದ್ರೆ 525 ರೂಪಾಯಿ ದರ ಆಗಲಿದೆ. ಅದೇ ರೀತಿ ಹೆಸರುಬೇಳೆ 10 ಕೆಜಿಗೆ 1100 ರೂಪಾಯಿ ಆಗಲಿದೆ. ಇದಕ್ಕೆ ಜಿಎಸ್ಟಿ ಸೇರಿದ್ರೆ 1155 ಆಗಲಿದೆ. 10 ಕೆಜಿ ತೊಗರಿ ಬೇಳೆಗೆ 1260 ರೂಪಾಯಿ ಆಗಲಿದೆ. 10 ಕೆಜಿ ಉದ್ದಿನ ಬೇಳೆಗೆ 1260 ರೂಪಾಯಿ ಆಗಲಿದೆ. ಹೀಗೆ ಒಂದೊಂದೇ ದಿನಸಿಗಳಿಗೂ 50 ರಿಂದ 60 ರೂಪಾಯಿ ಹೆಚ್ಚಳವಾಗಿದೆ. ಎಲ್ಇಡಿ ಬಲ್ಬ್, ಲ್ಯಾಂಪ್ಗಳ ಮೇಲೂ 18% ಜಿಎಸ್ಟಿ ವಿಧಿಸಲಾಗಿದೆ. ಅಲ್ಲದೆ ಆಸ್ಪತ್ರೆಯಲ್ಲಿ 5,000 ರೂಪಾಯಿ ಮೇಲ್ಪಟ್ಟ ಸ್ಪೆಷಲ್ ವಾರ್ಡ್ಗೂ 5% ತೆರಿಗೆ ಬೀಳಲಿದೆ. ಇನ್ನು ಚೆಕ್ ಬುಕ್ ಚಾರ್ಜ್ ಕೂಡ 18% ಹೆಚ್ಚಾಗಲಿದೆ. 1,000 ರೂಪಾಯಿ ಒಳಗಿನ ಹೋಟೆಲ್ ರೂಮ್ಗಳಿಗೂ 12% ಜಿಎಸ್ಟಿ ಇರಲಿದೆ. ಇನ್ನುಳಿದಂತೆ ಸೋಲಾರ್ ವಾಟರ್ ಹೀಟರ್ 12% ಏರಿಕೆಯಾಗಿದ್ದರೆ ಇಂಕ್ ಮೇಲೆ 18% ವಿಧಿಸಲಾಗ್ತಿದೆ. ಚರ್ಮದ ಉತ್ಪನ್ನ, ಟೈಲರಿಂಗ್, ಜವಳಿ ಸೇವೆ, ಬಾಡಿಗೆ ರೂಮ್ ನೀಡುವ ಧಾರ್ಮಿಕ ಕೇಂದ್ರಗಳು, ಬಾಡಿಗೆ ವಿಧಿಸುವ ವಾಣಿಜ್ಯ ಕೇಂದ್ರಗಳಿಗೂ ಟ್ಯಾಕ್ಸ್ ಹೊರಬೀಳ್ತಿದೆ. ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಇನ್ನು ಜಿಎಸ್ಟಿಯಿಂದಾಗಿ ಹೋಟೆಲ್ ಉದ್ಯಮದವರು ಕಂಗಾಲಾಗಿದ್ದಾರೆ. ಇನ್ನೊಂದು ಕಡೆ ಆಹಾರ ವಸ್ತುಗಳ ಮಾರಾಟಗಾರರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಂಕಷ್ಟದ ಸಮಯದಲ್ಲೂ ಬಡ ಜನರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡ್ತಿದೆ ಕೇಂದ್ರ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಜಿಎಸ್ಟಿ ಹೊರೆಯಿಂದ ಉಂಟಾಗಿರುವ ಕೊರತೆಯನ್ನು ಭರ್ತಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ದರಗಳನ್ನು ಪರಿಷ್ಕರಿಸಲಾಗಿದೆ. ಇದರಿಂದ ಕೆಎಂಎಫ್ಗೆ ಯಾವುದೇ ರೀತಿಯ ಹೆಚ್ಚಿನ ಆದಾಯ ದೊರೆಯುವುದಿಲ್ಲ. ಮಾನ್ಯ ಗ್ರಾಹಕರಿಗೂ ಹೊರೆಯಾಗದ ರೀತಿಯಲ್ಲಿ ದರಗಳನ್ನು ಪರಿಷ್ಕರಿಸಲಾಗಿದೆ. ಇದು ಕೇವಲ ಪರಿಹಾರ ರೂಪದ ದರ ಪರಿಷ್ಕರಣೆ ಅಂತ ಕೆಎಂಎಫ್ ಅಧಿಕಾರಿಗಳು ಪ್ರತಿಪಾದಿಸಿದ್ದಾರೆ.
ಎಲ್ಇಡಿ ಬಲ್ಬ್, ಎಲ್ಇಡಿ ಲ್ಯಾಂಪ್, ಸೋಲಾರ್ ವಾಟರ್ ಹೀಟರ್, ಮುದ್ರಣ ಇಂಕ್ ನಿತ್ಯ ₹1,000 ಕಡಿಮೆ ಇರೋ ಹೋಟೆಲ್ ರೂಮ್ಗೂ ₹12% ಜಿಎಸ್ಟಿ ಜಾರಿ ಮಾಡಲಾಗಿದೆ. ಚೆಕ್ ಬುಕ್, ಚರ್ಮದ ಉತ್ಪನ್ನ, ಟೈಲರಿಂಗ್, ಜವಳಿ ಸೇವೆ, ಅಂಚೆ ಇಲಾಖೆ ಬುಕ್ ಪೋಸ್ಟ್ಗಳಿಗೂ ನಿತ್ಯ ₹5,000 ಹೆಚ್ಚು ಶುಲ್ಕ ಇರೋ ಆಸ್ಪತ್ರೆಯ ಸ್ಪೆಷಲ್ ವಾರ್ಡ್ಗೆ ₹5% ಜಿಎಸ್ಟಿ ಜಾರಿ. ನಿತ್ಯ ₹5,000ಗಿಂತ ಹೆಚ್ಚಿನ ಬಾಡಿಗೆ ವಿಧಿಸೋ ಧಾರ್ಮಿಕ ಕೇಂದ್ರಗಳು, ಮಾಸಿಕ ₹2,500ಕ್ಕೂ ಹೆಚ್ಚು ಬಾಡಿಗೆ ವಿಧಿಸೋ ವಾಣಿಜ್ಯ ಕೇಂದ್ರಗಳಿಗೂ ಜಿಎಸ್ಟಿ ಜಾರಿಯಾಗಿದೆ. ಇಂದಿನಿಂದ ಕೇಂದ್ರದ ನೂತನ ಜಿಎಸ್ಟಿ ನೀತಿ ಜಾರಿಯಾಗ್ತಾ ಇದ್ದು, ಬೃಹತ್ ಬೆಂಗಳೂರು ಹೋಟೆಲ್ ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ. ಕಡಿಮೆ ಬಾಡಿಗೆ ಇರುವ ಹೋಟೆಲ್ಗಳಿಗೆ ಇದು ದೊಡ್ಡ ಹೊರೆಯಾಗಿದೆ. ₹1,000ಗಿಂತ ಕಡಿಮೆ ಬಾಡಿಗೆ ಉಳ್ಳ ಹೋಟೆಲ್ಗೆ ಹೊರೆಯಾಗಿದ್ದು, ಕೇಂದ್ರ ತೆಗೆದುಕೊಂಡಿರುವ ಈ ನಿರ್ಧಾರ ಅವೈಜ್ಞಾನಿಕವಾದದ್ದು. ದವಸ ಧಾನ್ಯ ವ್ಯಾಪಾರದ ಮೇಲೂ ದೊಡ್ಡ ಹೊರೆಯಾಗಲಿದೆ. ಮಧ್ಯಮ ವರ್ಗ, ವಿದ್ಯಾರ್ಥಿಗಳು, ಪ್ರಯಾಣಿಕರಿಗೂ ತೊಂದರೆಯಾಗಲಿದೆ. ಕೊಡಗಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಅವಾಂತರ. ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲೇ ಆತಂಕ. ಹಾಸನದಲ್ಲಿ ಮತ್ತೆ ರಜೆ ಘೋಷಣೆ ಮಾಡಿದಾದ್ರೂ ಯಾಕೆ? ಒಂದ್ ಕಡೆ ಮನೆ ಹಾಗೂ ಮರ ನೆಲಕಚ್ಚಿತಾದ್ರೂ ಎಲ್ಲಿ? ನೋಡೋಣ. ಬದುಕು ಸರ್ವನಾಶ. ನ್ಯೂಸ್ ಟಾಪ್ 9ನಲ್ಲಿ ಒಂದೇ ಒಂದು ದಿನವೂ ಗ್ಯಾಪ್ ಕೊಡದೆ ಅಬ್ಬರಿಸ್ತಾ ಇರೋ ವರುಣ ಕೊಡಗಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಅವಾಂತರ ಸೃಷ್ಟಿಸುತ್ತಿದ್ದಾನೆ. ಈ ನಡುವೆ ಕೊಡಗು ಜಿಲ್ಲಾ ಕಚೇರಿ ಬಳಿಯ ತಡೆಗೋಡೆ ಮತ್ತಷ್ಟು ಉಬ್ಬಾಗಿದೆ. ಇದರಿಂದ ಮಡಿಕೇರಿ ಜನರಿಗೆ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲೇ ಬೃಹತ್ ತಡೆಗೋಡೆ ಇದ್ದು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಬಂದ್ ಆಗಿದೆ. ಅಲ್ಲದೆ ತಾಳತ್ಮನೆ ಮೂಲಕ ಮಂಗಳೂರಿಗೆ ತೆರಳಲು ಪರ್ಯಾಯ ರಸ್ತೆ ಮಾಡಲಾಗಿದೆ. ಇನ್ನು ತಡೆಗೋಡೆ ಉಳಿಸಲು ಇಂಜಿನಿಯರ್ಗಳು ಪರದಾಡ್ತಿದ್ದಾರೆ. ಮರಳಿನ ಮೂಟೆ ಅಳವಡಿಸಿ ಉಬ್ಬುವಿಕೆ ತಡೆಯಲು ಯತ್ನಿಸುತ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಅಲ್ಲಲ್ಲಿ ಅನಾಹುತ ನಡೀತಿದೆ. ಇದರಿಂದ ಅರಸೀಕೆರೆ ತಾಲೂಕಿನ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ನೀಡಿ ತಹಶೀಲ್ದಾರ್ ವಿಭಾ ವಿದ್ಯಾ ರಾಥೋಡ್ ಆದೇಶ ನೀಡಿದ್ದಾರೆ. ಇನ್ನು ನಿನ್ನೆಯಿಂದ ಅರಸೀಕೆರೆ ತಾಲೂಕಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಇನ್ನು ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಬೇಲೂರು, ಸಕಲೇಶಪುರ ತಾಲೂಕಿನ ಹಲವು ಕಡೆ ರೈತರ ಬೆಳೆಗಳು ಮಣ್ಣು ಪಾಲಾಗುತ್ತಿವೆ. ತೇವಾಂಶ ಹೆಚ್ಚಾಗ್ತಿರೋದ್ರಿಂದ ಕಾಫಿ, ಮೆಣಸಿನಲ್ಲಿ ಕೊಳೆ ರೋಗ ಕಾಣಿಸಿಕೊಂಡಿದೆ. ಸಕಲೇಶಪುರ ತಾಲೂಕಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಕೊಳೆ ರೋಗ ಕಾಣಿಸಿಕೊಂಡಿದ್ದು, ₹50 ಫಸಲು ಕಡಿಮೆಯಾಗುವ ಸಾಧ್ಯತೆ ಇದೆ ಅಂತ ರೈತರು ಕಂಗಾಲಾಗಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮಳೆ ಅವಾಂತರ ನಿಲ್ತಿಲ್ಲ. ಭಾರಿ ಮಳೆಯಿಂದಾಗಿ ಮೂಡಿಗೆರೆ ತಾಲೂಕಿನ ಹುಲ್ಲೆಮನೆ ಕುಂದೂರಲ್ಲಿ ಮನೆ ಕುಸಿದು ಬಿದ್ದಿದೆ. ಕಮಲಾಕ್ಷಿ ಎಂಬವರ ಮನೆ ಕುಸಿತವಾಗಿದೆ. ಮನೆ ಕಳೆದುಕೊಂಡು ಕುಟುಂಬ ಕಂಗಾಲಾಗಿದೆ. ಇಷ್ಟೇ ಅಲ್ಲ, ಅರೇನೂರು ಗ್ರಾಮದ ರಾಜ್ಯ ಹೆದ್ದಾರಿಯಲ್ಲಿ ಮರ ಧರೆಗುರುಳಿದ್ದು ಪ್ರಯಾಣಿಕರು ಪರದಾಡುವಂತಾಗಿತ್ತು. ಮುಂಜಾನೆ 4 ಗಂಟೆ ಸಮಯದಲ್ಲಿ ಘಟನೆ ನಡೆದಿದ್ದು, ಮಳೆಯ ನಡುವೆ ಸ್ಥಳೀಯರು ಮರ ತೆರವಿಗೆ ಮುಂದಾದರು. ತುಂಬಿ ಹರಿತಾ ಇರೋ ನದಿಯಲ್ಲಿ ವೃದ್ಧ ಹುಚ್ಚಾಟ ಮಾಡಿರುವಂತಹ ಘಟನೆ ಹಾವೇರಿ ತಾಲೂಕಿನ ಹಾಲಗಿ ಗ್ರಾಮದಲ್ಲಿ ನಡೆದಿದೆ. ಮಳೆ ಎಫೆಕ್ಟ್ನಿಂದಾಗಿ ಜಿಲ್ಲೆಯಲ್ಲಿ ವರದಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ನದಿ ಪಾತ್ರದ ಜನರಿಗೆ ಪ್ರವಾಹದ ಆತಂಕ ಎದುರಾಗಿದೆ. ಇಂಥದ್ರ ನಡುವೆ ವೃದ್ಧನೋರ್ವ ನದಿ ಬಳಿ ಇರೋ ಸಣ್ಣ ಕಟ್ಟೆಯ ಮೇಲಿಂದ ಜಿಗಿದು ನದಿ ನೀರಲ್ಲಿ ಹುಚ್ಚಾಟ ಮಾಡಿದ್ದಾನೆ. ಸೇತುವೆ ಮೇಲಿನ ಕಬ್ಬಿಣದ ಸಹಾಯದಿಂದ ಈಜಿ ದಡ ಸೇರಿದ್ದಾನೆ. ಕುಮುದ್ವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಿರೋದ್ರಿಂದ ಹಾವೇರಿಯ ಯಲಿವಾಡ ಚಪ್ಪರದಳ್ಳಿ ಸೇತುವೆ ಮುಳುಗಿ ಹೋಗಿದೆ. ಆದರೂ ಕೂಡ ಜನ ಒಂದು ರೀತಿ ಕೇರ್ಲೆಸ್ ಮಾಡ್ತಿದ್ದಾರೆ. ಉಕ್ಕಿ ಹರಿತಾ ಇರೋ ನೀರಿನ ನಡುವೆಯೇ ಸೇತುವೆ ದಾಟೋದಕ್ಕೆ ಮುಂದಾಗಿದ್ದಾರೆ. ಪೊಲೀಸರು ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿದ್ರು. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಿರ್ಭಯವಾಗಿ ಹೋಗ್ತಾ ಇದ್ದಾರೆ. ಸೈಕಲ್ಗಳನ್ನು ಹೊತ್ತುಕೊಂಡು ನೀರಲ್ಲೇ ನಡೆದಾಡ್ತಿದ್ದಾರೆ. ಒಂದು ವೇಳೆ ನೀರಿನ ಸೆಳೆತ ಸ್ವಲ್ಪ ಹೆಚ್ಚಾದ್ರೂ ಅಪಾಯ ಗ್ಯಾರಂಟಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ನಿಂತರೂ ಅವಾಂತರ ನಿಲ್ತಿಲ್ಲ. ಮಳೆ ಎಫೆಕ್ಟ್ನಿಂದಾಗಿ ಮನೆಗಳಿಗೆ ಕಂಟಕ ಶುರುವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹಿರೇಕಟ್ಟು ಗ್ರಾಮದಲ್ಲಿ ಹೆಂಚಿನ ಮನೆಗಳು ಮೇಲಿಂದ ಮೇಲೆ ಕುಸಿದು ಬೀಳುತ್ತಿವೆ. ಗ್ರಾಮದ ಚಿದಂಬರ ನಾಯ್ಕ್ ಎಂಬವರಿಗೆ ಸೇರಿದ ಮನೆ ಧರೆಗುರುಳಿದ್ದು, ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸದ್ಯ ಮನೆಯಿಲ್ಲದೆ ಕಂಗಾಲಾಗಿರೋ ಕುಟುಂಬ ನಮಗೆ ಸಹಾಯ ಮಾಡಿ ಮನೆ ಕಟ್ಟಿಕೊಳ್ಳೋಕೆ ಸೂಕ್ತ ಪರಿಹಾರ ಕೊಡಿ ಅಂತ ಮನವಿ ಮಾಡಿದ್ರು. ಪಶ್ಚಿಮ ಘಟ್ಟ ಪ್ರದೇಶದ ಭಾಗದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಇದರಿಂದಾಗಿ ಕುಂದಾನಗರಿ, ಬೆಳಗಾವಿ ಭಾಗದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಹಳ್ಳಕೊಳ್ಳಗಳ ಅಬ್ಬರದಿಂದ ಖಾನಾಪುರ ತಾಲೂಕಿನ 2 ಗ್ರಾಮಗಳ ಸಂಪರ್ಕ ಬಂದ್ ಆಗಿದೆ. ಖಾನಾಪುರದಿಂದ ಸಾತ್ನಾಳಿ, ಮಾಚಾಳಿ ಗ್ರಾಮಕ್ಕೆ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ಹಳ್ಳದ ನೀರು ರಭಸವಾಗಿ ಹರಿತಾ ಇರೋದ್ರಿಂದ ಗ್ರಾಮಸ್ಥರಿಗೆ ತೀವ್ರ ತೊಂದರೆಯಾಗಿದೆ. ಆಹಾರ ಸಾಮಗ್ರಿ ಸಿಗದೆ ಆಸ್ಪತ್ರೆಗೆ ಹೋಗಲು ಆಗದೆ ಜನರಿಗೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ.
ಗದಗ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ತುಂಗಭದ್ರಾ ನದಿ ಪಾತ್ರದ ಜನರಿಗೆ ಪ್ರವಾಹ ಎದುರಾಗಿದೆ. ಯಾಕಂದ್ರೆ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಬ್ಯಾರೇಜ್ನ ಎಲ್ಲಾ 26 ಕ್ರಸ್ಟ್ ಗೇಟ್ಗಳ ಮೂಲಕ ಅಪಾರ ನೀರು ಹೊರಬಿಡಲಾಗಿದೆ. ಇದರಿಂದ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ, ಹೆಸರೂರು, ಕಕ್ಕೂರ, ಗಂಗಾಪುರ, ಹಮ್ಮಿಗಿ ಗ್ರಾಮಸ್ಥರಿಗೆ ಆತಂಕ ಶುರುವಾಗಿದೆ. ಸದ್ಯ ಮುಂಡರಗಿ ತಹಶೀಲ್ದಾರ್ ಆಶಪ್ಪ ಪೂಜಾರ್ ಗ್ರಾಮಗಳಿಗೆ ಭೇಟಿ ಕೊಟ್ಟು ನದಿ ಪಾತ್ರದ ಜನರು ಎಚ್ಚರಿಕೆಯಿಂದಿರುವಂತೆ ಸೂಚನೆ ಕೊಟ್ಟಿದ್ದಾರೆ. ದಿನಕ್ಕೊಂದು ಆಭರಣ ಅಭ್ಯಾಸ ಮಾಡ್ತಿದ್ದ ಐನಾತಿ ಲಾಕ್ ಆಗಿದ್ದು ಹೇಗೆ? ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಲೂಟಿ ಮಾಡಲಾಗ್ತಾ ಇದೆಯಾ? ಸಿದ್ದು ವಿರುದ್ಧ ಪೋಸ್ಟ್ ಹಾಕಿದವರ ಮೇಲೆ ದಾಖಲಾಯ್ತಾ ಕೇಸ್? ಬೆಟ್ಟದಲ್ಲಿ ಸಿಲುಕಿದವರ ರಕ್ಷಣೆ ನಡೆದಿದ್ದಾದ್ರೂ ಹೇಗೆ ಅಂತ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಒಂದು ದಿನ ಉಂಗುರ, ಇನ್ನೊಂದಿನ ಬಳೆ, ಮತ್ತೊಂದಿನ ಚೈನ್ ಕದಿತಾ ಇದ್ದ ಖತರ್ನಾಕ್ ಕೊನೆಗೂ ಪೊಲೀಸರ ಬಳಿ ತಗಲಾಕೊಂಡಿದ್ದಾನೆ. ಬೆಂಗಳೂರಿನ ಯಶವಂತಪುರದ ಬಳಿ ಇರೋ ಬೆಸ್ಟ್ ಜ್ಯುವೆಲರಿ ಎಂಬ ಶಾಪ್ನಲ್ಲಿ ಬೆಸ್ಟ್ ವರ್ಕರ್ ಆಗಿದ್ದ ಈ ಚೇತನ್ ಖಾಕಿ ಬಲೆಗೆ ಬಿದ್ದಿದ್ದಾನೆ. ಕೆಲಸಕ್ಕೆ ಸೇರಿದ್ದ ಈತ ಕಳೆದ ಕೆಲ ತಿಂಗಳುಗಳಿಂದ ಆಭರಣ ಕದಿತಾ ಇದ್ದ. ಅದು ಕೂಡ ಈ ಚೇತನ್ ಕಳ್ಳತನ ಮಾಡಬೇಕು ಅಂತಲೇ ಕೆಲಸಕ್ಕೆ ಸೇರಿದ್ನಂತೆ. ಈತನಿಗೆ ಗೆಳೆಯ ವಿಜಯ್ ಎಂಬಾತ ಕೂಡ ಸಾಥ್ ಕೊಡ್ತಿದ್ನಂತೆ. ಈ ಖತರ್ನಾಕ್ ಚೇತನ್ ಏನ್ ಮಾಡ್ತಿದ್ದ ಅಂದ್ರೆ ಕದ್ದ ಆಭರಣದ ಡೀಟೇಲ್ಸ್ ಲಿಸ್ಟ್ ನಿಂದನೇ ಡಿಲೀಟ್ ಮಾಡ್ತಿದ್ದಂತೆ. ಅದು ಕೂಡ ಅಂಗಡಿ ಮಾಲೀಕನಿಗೆ ಅನುಮಾನ ಬಾರದಂತೆ ಕಳ್ಳತನ ಮಾಡ್ತಿದ್ದ. ಇನ್ನು ಇವನ ಕಳ್ಳದಾರಿಗೆ ಶೋಕಿ ಜೀವನವೇ ಕಾರಣ ಎನ್ನಲಾಗ್ತಿದೆ. ಯಾಕಂದ್ರೆ ಕಳ್ಳತನ ಮಾಡಿದ ಬಳಿಕ ಚಿನ್ನಾಭರಣ ಮಾರಿ ಅದರಿಂದ ಬರೋ ಹಣದಲ್ಲಿ ಸ್ನೇಹಿತ ಮತ್ತು ಈತ ಫುಲ್ ಎಂಜಾಯ್ ಮಾಡ್ಕೊಂಡು ಓಡಾಡ್ತಿದ್ರಂತೆ. ಇಷ್ಟೇ ಅಲ್ಲ, ಬಂದ ಹಣದಲ್ಲಿ ಕಾರ್ ಹಾಗೂ ಬೈಕ್ ಕೂಡ ಖರೀದಿಸಿದ್ನಂತೆ. ಇಂಟ್ರೆಸ್ಟಿಂಗ್ ಅಂದ್ರೆ ಕಳ್ಳ ಸಿಕ್ಕಿದ್ರು ಪೊಲೀಸರಿಗೆ ಪೀಕಲಾಟ ತಪ್ಪಿಲ್ಲ. ಯಾಕಂದ್ರೆ ಆರೋಪಿ ವಿಜಯ್ ಸ್ಪ್ಲಿಟ್ ಪರ್ಸನಾಲಿಟಿ ಎಂಬ ಪೇಷಂಟ್. ಅಂದ್ರೆ ವಿಜಯ್ಗೆ ಇಂದಿನ ವಿಚಾರಣೆ ನಾಳೆಗೆ ಮರೆಯೋ ಕಾಯಿಲೆ ಇದೆ. ಹೀಗಾಗಿ ಆಭರಣದ ವಿಚಾರವನ್ನ ವಿಜಯ್ ಮರೆತಿದ್ದಾನೆ. ಎಷ್ಟೇ ವಿಚಾರಣೆ ಮಾಡಿದ್ರೂ ವಿಜಯ್ ಬಳಿ ಸತ್ಯ ಕಕ್ಕಿಸಲಾಗದೆ ಪೊಲೀಸರು ಪರದಾಡ್ತಿದ್ದಾರೆ. ಸದ್ಯ ಹರಸಾಹಸ ಪಟ್ಟು 770 ಗ್ರಾಂ ಚಿನ್ನಾಭರಣವನ್ನ ಯಶವಂತಪುರ ಪೊಲೀಸರು ರಿಕವರಿ ಮಾಡಿದ್ದಾರೆ. ಕಾವೇರಿ ಮಾತೆ ಮತ್ತು ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಿದ ಯುವಕನನ್ನ ಬಂಧಿಸಲಾಗಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಕೆದ್ದಮುಳ್ಳೂರು ನಿವಾಸಿ ಕರಿನೆರವಂಡ ದಿವಿನ್ ದೇವಯ್ಯ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈತ ನಕಲಿ ಫೇಸ್ಬುಕ್ ಖಾತೆ ಮೂಲಕ ಕಾವೇರಿ ಮಾತೆ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ. ಅದು ಕೂಡ ಮುಸ್ಲಿಂ ಯುವಕನ ಹೆಸರಲ್ಲಿ ಖಾತೆ ತೆರೆದಿದ್ದ. ಇನ್ನು ಇವತ್ತು ಅವಹೇಳನಕಾರಿ ಪೋಸ್ಟ್ಗಳ ವಿರುದ್ಧ ಹಲ ಸಂಘಟನೆಗಳು ಪ್ರತಿಭಟನೆಗೆ ಸಜ್ಜಾಗಿದ್ವು. ಆದ್ರೆ ಆರೋಪಿ ಬಂಧಿಸಲ್ಪಟ್ಟ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಬ್ರೇಕ್ ಬಿದ್ದಿದೆ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಹಳೆ ಕಾಮಗಾರಿಗೆ ಹೊಸ ಬಿಲ್ ಸೃಷ್ಟಿಸಿ ಅಧಿಕಾರಿಗಳು ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಎನ್ನಲಾಗ್ತಿದೆ. ಇಂದಿರಾ ಗ್ಲಾಸ್ ಹೌಸ್ ಅಭಿವೃದ್ಧಿಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದ್ದು 26 ಕೋಟಿ ವೆಚ್ಚದ ಕಾಮಗಾರಿಯಲ್ಲಿ 16 ಕೋಟಿ ಅವ್ಯವಹಾರದ ಸದ್ದು ಕೇಳಿಬರ್ತಿದೆ. ಇದರಿಂದಾಗಿ ಸ್ಮಾರ್ಟ್ ಸಿಟಿ ಎಂಡಿ ಶಕೀಲ್ ಅಹಮದ್ ವಿರುದ್ಧ ಮಹಾತ್ಮ ಗಾಂಧಿ ಉದ್ಯಾನವನ ವೇದಿಕೆ ಲೋಕಾಯುಕ್ತಕ್ಕೆ ದೂರು ನೀಡಿದೆ. ಚಾಲಕನ ನಿಯಂತ್ರಣ ತಪ್ಪಿ ಮೆಡಿಕಲ್ ಶಾಪ್ಗೆ ಕಾರು ನುಗ್ಗಿರುವ ಘಟನೆ ದಾವಣಗೆರೆ ತಾಲೂಕಿನ ತೋಳಹುಣಸೆ ಗ್ರಾಮದ ಬಳಿ ನಡೆದಿದೆ. ಅತಿ ವೇಗದಲ್ಲಿ ಬರ್ತಾ ಇದ್ದ ಕಾರು ಎದುರಿಗೆ ಬಂದ ಇನ್ನೊಂದು ವಾಹನಕ್ಕೆ ದಾರಿ ಬಿಡಲು ಹೋಗಿ ಮೆಡಿಕಲ್ ಶಾಪ್ಗೆ ನುಗ್ಗಿದೆ. ಸದ್ಯ ಮೆಡಿಕಲ್ ಶಾಪ್ ಬಳಿ ಕಬ್ಬಿಣದ ಕಂಬ ಇದ್ದಿದ್ದರಿಂದ ಕಂಬಕ್ಕೆ ಡಿಕ್ಕಿ ಹೊಡೆದು ಕಾರು ಅಲ್ಲೇ ನಿಂತಿದೆ. ಅವಘಡದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ದಾವಣಗೆರೆ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಪದ ಬಳಸಿ ಪೋಸ್ಟ್ ಹಾಕಿದವರ ವಿರುದ್ಧ ಮೈಸೂರು ಜಿಲ್ಲೆ ಹುಣಸೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹುಣಸೂರು ತಾಲೂಕಿನ ಯುವ ಕಾಂಗ್ರೆಸ್ ಘಟಕ ದೂರು ನೀಡಿದ್ದು, ಹುಣಸೂರಿನ ಕಲ್ಕುಣಿಕೆಯ ನಿವಾಸಿ ಗೋವಿಂದ ನಾಯಕ ಎಂಬವರ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ಇದೇ ನನ್ನ ಕೊನೆ ಚುನಾವಣೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಜಾಲತಾಣದಲ್ಲಿ ಅವಹೇಳನಕಾರಿ ಪದ ಬಳಸಿ ಕಾಮೆಂಟ್ ಮಾಡಿದ್ರು. ಪ್ರವಾಸಕ್ಕೆ ಬಂದು ಬೆಟ್ಟದಲ್ಲಿ ಸಿಲುಕಿದ್ದ ಉದ್ಯಮಿ ಮತ್ತು ಮಗನನ್ನ ತುಮಕೂರಿನ ಮಧುಗಿರಿ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಬೆಂಗಳೂರು ಮೂಲದ ಉದ್ಯಮಿ ಮತ್ತು ಪುತ್ರ ಮಧುಗಿರಿ ಪಟ್ಟಣದ ಏಕಶಿಲಾ ಬೆಟ್ಟಕ್ಕೆ ಬಂದಿದ್ರು. ಈ ವೇಳೆ ಮಳೆಯಿಂದಾಗಿ ಬೆಟ್ಟ ಹತ್ತೋ ವೇಳೆ ಅರ್ಧದಲ್ಲೇ ಕುಳಿತಿದ್ರು. ಮೆಟ್ಟಿಲುಗಳು ಜಾರ್ತಾ ಇದ್ದಿದ್ದರಿಂದ ಕೆಳಗೆ ಬರಲಾಗದೆ ಭಯಗೊಂಡಿದ್ರು. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡ್ತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ಮಧುಗಿರಿ ಪಿಎಸ್ಐ ರಮೇಶ್ ಅಂಡ್ ಟೀಮ್ ತಂದೆ ಮಗನನ್ನ ರಕ್ಷಣೆ ಮಾಡಿದ್ದಾರೆ. ಮೈಸೂರಿನ ರಟ್ಟನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ಹಲವು ದಿನಗಳಿಂದ ಇದೇ ಭಾಗದಲ್ಲಿ ಚಿರತೆ ಭೀತಿ ಮೂಡಿಸಿತು. ಈ ಬಗ್ಗೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ದೂರು ನೀಡಿದ್ರು. ಗ್ರಾಮಸ್ಥರ ಮನವಿ ಮೇರೆಗೆ ಕುಮಾರ್ ಎಂಬವರ ತೋಟದಲ್ಲಿ ಬೋನಿಟ್ಟಿದ್ರು. ಸದ್ಯ 4 ವರ್ಷದ ಗಂಡು ಚಿರತೆ ಬೋನಿಗೆ ಬಿದ್ದಿದ್ದು, ಚಿರತೆಯನ್ನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಶಿಫ್ಟ್ ಮಾಡಲಾಗಿದೆ.
ಡಿಕೆಶಿ ಮಾಲೀಕತ್ವದ ಶಾಲೆಗೆ ಬಾಂಬ್ ಬೆದರಿಕೆ ಇಮೇಲ್ ಮೂಲಕ ಬೆದರಿಕೆ ಸಂದೇಶ ಬೆದರಿಕೆ ಹಾಕಿದಂತಹ ಕಿಡಿಗೇಡಿ ಯಾರು ಪೊಲೀಸರ ಶೋಧ ಕಾರ್ಯ ಹೇಗೆ ನಡೀತಾ ಇದೆ ಅಂತ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ನಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ಫುಲ್ ಗರಂ ಆಗಿದ್ದಾರೆ. ಅಚ್ಚೇ ದಿನ ಅನ್ನೋದು ಭಾಷಣ ಮಾಡೋಕೆ ಚೆನ್ನಾಗಿರುತ್ತೆ, ಜನರ ಬದುಕಿನ ಬದಲಾವಣೆ ಮಾಡೋಕೆ ಆಗಿಲ್ಲ. ಅಚ್ಚೇ ದಿನದ ಆಸೆ ಮರೆತು ನಿರಾಶರಾಗಿದ್ದೇವೆ ಅಂತ ಬೆಂಗಳೂರಿನಲ್ಲಿ ವ್ಯಾಪಾರಿ ಅಹಮದ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಳೆದ 6 ತಿಂಗಳ ಹಿಂದೆ ಇದ್ದಂತ ದರ ಇಂದು ಡಬಲ್ ಆಗಿದೆ. ಗ್ರಾಹಕರು ಖರೀದಿ ಮಾಡುವ ಮೌಲ್ಯವೂ ಇಳಿಕೆಯಾಗಿದೆ. ಇವರು ಮಾಡೋ ಬೆಲೆ ಏರಿಕೆಯ ನಡುವೆ ಜನರಿಗೆ ಸಂಬಳ ಹೈಕ್ ಆಗಲ್ಲ, ಬದುಕು ಕಷ್ಟದಲ್ಲಿದೆ ಅಂತ ವ್ಯಾಪಾರಿಗಳು ಬೇಸರಗೊಂಡಿದ್ದಾರೆ. ಜಿಎಸ್ಟಿ ನಿರ್ಧಾರವನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆಯಬೇಕು ಅಂತ ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಟಿವಿ9 ಜೊತೆ ಮಾತನಾಡಿದ ಪಿಸಿ ರಾವ್ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದ್ದಾರೆ. ಜಿಎಸ್ಟಿಯಿಂದ ಹೋಟೆಲ್ ಉದ್ಯಮದವರು ಕೂಡ ಕಂಗಾಲಾಗಿದ್ದಾರೆ. ಇನ್ನೊಂದು ಕಡೆ ಆಹಾರ ವಸ್ತುಗಳ ಮಾರಾಟಗಾರರು ಕೂಡ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಂಕಷ್ಟದ ಸಮಯದಲ್ಲೂ ಬಡ ಜನರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡ್ತಿದೆ ಅಂತ ಗರಮಾದ್ರು. ಇನ್ನು 8 ವರ್ಷ ಮೋದಿ ಸರ್ಕಾರ ಬಂದಾಗಿನಿಂದ ಅನೇಕ ಕುಟುಂಬಗಳು ಬಡತನ ರೇಖೆಗಿಂತ ಕೆಳಗೆ ಹೋಗಿವೆ ಅಂತ ಶಾಸಕ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಕೊರೋನಾದಿಂದ ಜನ ಸಂಕಷ್ಟದಲ್ಲಿದ್ದಾರೆ. ಈ ಸಮಯದಲ್ಲಿ ಮತ್ತೆ ಬೆಲೆ ಏರಿಕೆ ಜನರಿಗೆ ಸಮಸ್ಯೆ ಆಗಲಿದೆ. ಇದು ಟ್ಯಾಕ್ಸ್ ಟೆರರಿಸಂ ಅನ್ನ ಜನರ ಮೇಲೆ ಕೇಂದ್ರ ಸರ್ಕಾರ ಹಾಕುತ್ತಿದೆ ಅಂತ ಹೇಳಿದ್ದಾರೆ. ಇದರಿಂದ ಮತ್ತೆ ಜನ ಬಡತನದ ರೇಖೆಗಿಂತ ಕೆಳಗೆ ಹೋಗ್ತಾರೆ. ಇದು ಜನ ವಿರೋಧಿ ನೀತಿ. ಜಿಎಸ್ಟಿಯನ್ನ ಕೇಂದ್ರ ಸರ್ಕಾರ ಸರಿಯಾಗಿ ಜಾರಿ ಮಾಡಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೊಂದು ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದೆ. ಶಾಲೆಗೆ ಬಾಂಬ್ ಇಟ್ಟಿರುವುದಾಗಿ ಇಮೇಲ್ ಮೂಲಕ ಕಿಡಿಗೇಡಿಗಳು ಬೆದರಿಕೆ ಹಾಕಿದ್ದಾರೆ. ಆರ್ಆರ್ ನಗರದಲ್ಲಿರುವ ಡಿಕೆ ಶಿವಕುಮಾರ್ ಮಾಲೀಕತ್ವದ ಖಾಸಗಿ ಶಾಲೆಗೆ ಬಾಂಬ್ ಇಟ್ಟಿರುವುದಾಗಿ ನಿನ್ನೆ ಸಂಜೆ ಇಮೇಲ್ ಮೂಲಕ ಬೆದರಿಕೆ ಸಂದೇಶ ಕಳುಹಿಸಲಾಗಿತ್ತು. ಇಂದು ಶಾಲೆಗೆ ಬಂದು ಇಮೇಲ್ ಪರಿಶೀಲನೆ ಮಾಡಿದಾಗ ಬೆದರಿಕೆ ಸಂದೇಶ ಪತ್ತೆಯಾಗಿದೆ. ಸದ್ಯ ಶಾಲೆಗೆ ಆರ್ಆರ್ ನಗರ ಪೊಲೀಸರು ಭೇಟಿ ಕೊಟ್ಟು ಮಕ್ಕಳನ್ನ ಸ್ಥಳಾಂತರ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಸ್ಥಳಕ್ಕೆ ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಕೂಡ ದೌಡಾಯಿಸಿತ್ತು. ಡಿಕೆ ಶಿವಕುಮಾರ್ ಮಾಲೀಕತ್ವದ ನ್ಯಾಷನಲ್ ಹಿಲ್ ವ್ಯೂ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಬೆದರಿಕೆ ಬಂದ ಯೂನಿಟ್ 1ರಿಂದ ಯೂನಿಟ್ 2ಕ್ಕೆ ಮಕ್ಕಳನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಬಾಂಬ್ ಬೆದರಿಕೆ ಸಂದೇಶದ ವಿಷಯ ಗೊತ್ತಾಗುತ್ತಿದ್ದಂತೆ ಪೋಷಕರು ಕಂಗಾಲಾಗಿದ್ದಾರೆ. ಕೆಲವರಂತೂ ಮಕ್ಕಳನ್ನ ಹುಡುಕಿಕೊಂಡು ಶಾಲೆಗೆ ಓಡೋಡಿ ಬಂದಿದ್ದಾರೆ. ಇತ್ತ ಆತಂಕಗೊಂಡಿರುವ ಪೋಷಕರನ್ನ ಡಿಕೆ ಶಿವಕುಮಾರ್ ಅವರ ಪುತ್ರಿ ಸಮಾಧಾನ ಮಾಡಿದ್ದಾರೆ. ಪರಿಸ್ಥಿತಿಯ ಬಗ್ಗೆ ಹೇಳಿ ಮಕ್ಕಳೆಲ್ಲರೂ ಸೇಫ್ ಆಗಿದ್ದಾರೆ, ಭಯ ಪಡಬೇಡಿ. ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಯಾರೂ ಭಯ ಪಡುವ ಅವಶ್ಯಕತೆ ಇಲ್ಲ. ನೀವು ಈ ರೀತಿ ಭಯ ಪಡ್ತಿರೋದ್ರಿಂದ ನಮಗೆ ಕಷ್ಟ ಆಗ್ತಿದೆ. ಕಂಟ್ರೋಲ್ ಮಾಡೋಕೆ ನಾವು ಎಲ್ಲಾ ಪ್ರಯತ್ನ ಮಾಡ್ತಿದೀವಿ ಅಂತ ಪೋಷಕರಿಗೆ ಡಿಕೆಶಿ ಪುತ್ರಿ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಾಡಿಗೆಗೆ ಮನೆ ಕೇಳುವ ನೆಪದಲ್ಲಿ ಮನೆಗೆ ನುಗ್ಗಿ ಬೆದರಿಸಿ ಚಿನ್ನಾಭರಣ ಎಗರಿಸುತ್ತಿದ್ದ 5 ಜನ ಕುಖ್ಯಾತ ದರೋಡೆಕೋರರು ಲಾಕ್ ಆಗಿದ್ದಾರೆ. ಮಂಜುನಾಥ್ ಅಲಿಯಾಸ್ ಕೋಳಿ ಮಂಚ, ಹರೀಶ್ ಗೌಡ, ಕುಶಾಲ್ ಕುಮಾರ್, ಮುನಿಸ್ವಾಮಿ ಹಾಗೂ ಹರೀಶ್ ಬಂಧಿತ ಆರೋಪಿಗಳು. ಇವರು ಜೂನ್ 23ರಂದು ಚನ್ನನಾಯಕನಪಾಳ್ಯ ಗ್ರಾಮದ ಸುನಂದ ಅವರ ಮನೆಗೆ ಬಾಡಿಗೆಗೆ ಮನೆ ಕೇಳುವ ನೆಪದಲ್ಲಿ ನುಗ್ಗಿದ್ರು. ಈ ವೇಳೆ ಚಾಕುವಿನಿಂದ ಹಲ್ಲೆ ಮಾಡಿ ಸುನಂದ ಅವರ ಮನೆಯಲ್ಲಿ ದರೋಡೆ ಮಾಡಿದ್ರು. ಸದ್ಯ ಬಂಧಿತರಿಂದ 3 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಹಾಗೂ ಬೆಳ್ಳಿ ಜಪ್ತಿ ಮಾಡಲಾಗಿದೆ. ಇನ್ನು A1 ಆರೋಪಿ ಕೋಳಿ ಮಂಚನ ವಿರುದ್ಧ ಹಲವು ಠಾಣೆಗಳಲ್ಲಿ 20ಕ್ಕೂ ಹೆಚ್ಚು ಕೇಸ್ ದಾಖಲಾಗಿವೆ. ಪ್ರೀತಿ ವಿಚಾರಕ್ಕೆ ಯುವಕನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಬೈಯಪ್ಪನಹಳ್ಳಿ ಠಾಣಾ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ನಾಗೇಂದ್ರ ಮತ್ತು ರಂಗಸ್ವಾಮಿ ಬಂಧಿತ ಆರೋಪಿಗಳು. ಇನ್ನು ಜುಲೈ 15ರ ರಾತ್ರಿ ಹಳೆ ಮದ್ರಾಸ್ ರಸ್ತೆಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಪ್ರಜ್ವಲ್ ಎಂಬಾತನನ್ನ ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಲಾಗಿತ್ತು. ಸಂಬಂಧಿಕರ ಮನೆಯ ಅಪ್ರಾಪ್ತ ಬಾಲಕಿಯನ್ನ ಪ್ರೀತಿಸಿದ್ದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಲವ್ ಯು ಅಂತ ಮೆಸೇಜ್ ಕಳಿಸ್ತಾ ಇದ್ದ. ಇದರಿಂದ ಪ್ರಜ್ವಲ್ನನ್ನ ಸಂಬಂಧಿಕರೇ ಕೊಲೆ ಮಾಡಿದ್ರು. ದ್ರೌಪದಿ ಮುರ್ಮು ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ. ಆದರೂ ಅವರನ್ನು ರಬ್ಬರ್ ಸ್ಟಾಂಪ್ ಅಂತ ಅವಮಾನಿಸಲಾಗ್ತಿದೆ ಅಂತ ಬೆಂಗಳೂರಿನಲ್ಲಿ ಸಿಟಿ ರವಿ ಗುಡುಗಿದ್ದಾರೆ. ಇಷ್ಟೇ ಅಲ್ಲ, ಇದು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ಅಸಡ್ಡೆಯನ್ನ ತೋರಿಸ್ತಾ ಇದೆ. ಈ ರೀತಿ ಅಸಡ್ಡೆ ಅಪಮಾನ ಮಾಡಿದ್ದಕ್ಕೆ ರಾಷ್ಟ್ರದ ಕ್ಷಮೆ ಕೇಳಬೇಕು. ಆದಿವಾಸಿ ಮಹಿಳೆಯನ್ನು ವಿರೋಧಿಸಿ ವಿಪಕ್ಷಗಳ ಮುಖವಾಡ ಕಳಚಿ ಬಿದ್ದಿದೆ. ಸಿದ್ದರಾಮಯ್ಯನವರೇ ಅಹಿಂದ ಟ್ರಂಪ್ ಕಾರ್ಡ್ ಎಲ್ಲಿ ಹೋಯಿತು? ಅಲ್ಪಸಂಖ್ಯಾತ ಆದಿವಾಸಿ ದಲಿತರ ಪರ ಅಂತ ಹೇಳ್ಕೊಂಡು ಟ್ರಂಪ್ ಕಾರ್ಡ್ ಹಾಕಿದ್ರಲ್ಲ ಸಿದ್ದರಾಮಯ್ಯನವರೇ, ಈಗ ನಿಮ್ಮ ಬದ್ಧತೆ ಎಲ್ಲಿ ಹೋಯಿತು ಅಂತ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಇಂದಿನಿಂದ ಮುಂಗಾರು ಸಂಸತ್ ಅಧಿವೇಶನ ಆರಂಭ. ಮಹತ್ವದ ಮಸೂದೆ ಮಂಡನೆಗೆ ಕೇಂದ್ರದ ಸಿದ್ಧತೆ ಹೇಗಿದೆ? ಆಡಳಿತ ವಿಪಕ್ಷದ ನಡುವೆ ವಾಕ್ಸಮರ ಫಿಕ್ಸ್. ಮತ್ತೆ ಠಾಕ್ರೆ ಏಕನಾಥ್ ಶಿಂದೆ ಒಂದಾಗ್ತಾರಾ ಅಂತ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ.
ಇಂದಿನಿಂದ ಸಂಸತ್ನ ಮುಂಗಾರು ಅಧಿವೇಶನ ಆರಂಭ ಆಗಿದೆ. ಆಗಸ್ಟ್ 12ರವರೆಗೆ ಒಟ್ಟು 17 ದಿನಗಳ ಕಾಲ ಸಂಸತ್ನ ಮುಂಗಾರು ಅಧಿವೇಶನ ನಡೆಯಲಿದೆ. ಈ ಬಾರಿಯ ಅಧಿವೇಶನದಲ್ಲಿ 29 ಮಸೂದೆಗಳು ಮಂಡನೆ ಮಾಡಲು ಕೇಂದ್ರ ಸರ್ಕಾರ ಉದ್ದೇಶಿಸಿದೆ. ಸಂಸತ್ ಅಧಿವೇಶನದಲ್ಲಿ ಆಡಳಿತ ಪ್ರತಿಪಕ್ಷಗಳ ಮಧ್ಯೆ ಕಾವೇರಿದ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಮಹತ್ವದ ಮಸೂದೆ ಮಂಡನೆಗೆ ಕೇಂದ್ರ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಅಂದ್ರೆ ವನ್ಯಜೀವಿ ರಕ್ಷಣೆ ತಿದ್ದುಪಡಿ ಕಾಯ್ದೆ 2021, ಆಂಟಿ ಮ್ಯಾರಿಟೈಮ್ ಪೈರಸಿ ಮಸೂದೆ 2019, ಬಹುರಾಜ್ಯ ಸಹಕಾರ ಸಂಘಗಳ ತಿದ್ದುಪಡಿ ಮಸೂದೆ 2022, ದಿವಾಳಿತನ ಮತ್ತು ದಿವಾಳಿತನದ ಕೋಡ್ ತಿದ್ದುಪಡಿ ಮಸೂದೆ 2022 ಸೇರಿದಂತೆ ಅನೇಕ ಮಹತ್ವದ ಮಸೂದೆಗಳನ್ನು ಸಂಸತ್ ಮುಂಗಾರು ಅಧಿವೇಶನದಲ್ಲಿ ಮಂಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇನ್ನು ಸಂಸತ್ನ ಮುಂಗಾರು ಅಧಿವೇಶನದಲ್ಲಿ ದೇಶದ ಜ್ವಲಂತ ಸಮಸ್ಯೆಗಳನ್ನು ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ವಿರೋಧ ಪಕ್ಷಗಳು ನಿರ್ಧರಿಸಿವೆ. ಕೆಲ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಏರಿಕೆ, ಬೆಲೆ ಏರಿಕೆ, ನಿರುದ್ಯೋಗದ ಪ್ರಮಾಣದ ಏರಿಕೆ, ನೂಪುರ್ ಶರ್ಮಾ ವಿವಾದಾತ್ಮಕ ಹೇಳಿಕೆ ಸೇರಿದಂತೆ ಕೆಲ ಪ್ರಮುಖ ವಿಷಯ ಪ್ರಸ್ತಾಪಿಸಲು ವಿರೋಧ ಪಕ್ಷಗಳು ಸಿದ್ಧತೆ ಮಾಡಿಕೊಂಡಿವೆ. ವಿಪಕ್ಷಗಳ ಪ್ರಶ್ನೆಗೆ ತಕ್ಕ ಉತ್ತರ ನೀಡುವ ಮೂಲಕ ತಿರುಗೇಟು ನೀಡಲು ಆಡಳಿತ ಪಕ್ಷದ ಸದಸ್ಯರು ಕೂಡ ಸಜ್ಜಾಗಿದ್ದಾರೆ. ದೇಶದಲ್ಲಿ ಇಂದು 15ನೇ ರಾಷ್ಟ್ರಪತಿ ಚುನಾವಣೆ ನಡೀತಾ ಇದೆ. ದೇಶದ ಹಾಲಿ ಲೋಕಸಭಾ, ರಾಜ್ಯಸಭಾ ಸದಸ್ಯರು, ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ಮತ ಚಲಾಯಿಸುತ್ತಿದ್ದಾರೆ. ಎನ್ಡಿಎ ಅಭ್ಯರ್ಥಿಯಾಗಿ ದ್ರೌಪದಿ ಮುರ್ಮು ಕಣದಲ್ಲಿದ್ದರೆ, ವಿರೋಧ ಪಕ್ಷಗಳ ಅಭ್ಯರ್ಥಿಯಾಗಿ ಯಶವಂತ್ ಸಿನ್ಹಾ ಕಣದಲ್ಲಿದ್ದಾರೆ. ದೆಹಲಿಯ ಸಂಸತ್ನ ಭವನ ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಯಲ್ಲಿ ಮತದಾನ ನಡೆದಿದೆ. ಜುಲೈ 21ರಂದು ರಾಷ್ಟ್ರಪತಿ ಚುನಾವಣೆಯ ಮತ ಎಣಿಕೆ ನಡೆಯಲಿದೆ. ಜುಲೈ 25ರಂದು ಮುಂದಿನ ರಾಷ್ಟ್ರಪತಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಎನ್ಡಿಎ ಅಭ್ಯರ್ಥಿ ದ್ರೌಪದಿ ಮುರ್ಮು 60%ಕ್ಕಿಂತ ಹೆಚ್ಚಿನ ಮತ ಪಡೆದು ಚುನಾಯಿತರಾಗುವ ನಿರೀಕ್ಷೆ ಇದೆ. ದ್ರೌಪದಿ ಮುರ್ಮುಗೆ ಪ್ರಾದೇಶಿಕ ಪಕ್ಷಗಳಾದ ಬಿಜೆಡಿ, ವೈಎಸ್ಆರ್ಸಿಪಿ, ಬಿಎಸ್ಪಿ, ಎಐಎಡಿಎಂಕೆ, ಟಿಡಿಪಿ ಹಾಗೂ ಜೆಡಿಎಸ್ ಪಕ್ಷಗಳು ಬೆಂಬಲ ವ್ಯಕ್ತಪಡಿಸಿದೆ. ಶಿರೋಮಣಿ ಅಕಾಲ ದಳ, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಕೂಡ ಬೆಂಬಲ ವ್ಯಕ್ತಪಡಿಸಿದೆ. ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ನಡೆಯುವ ಭೀತಿ ಕಾಂಗ್ರೆಸ್, ಎನ್ಸಿಪಿ ಪಕ್ಷಗಳಿಗೆ ಕಾಡ್ತಾರೆ. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಎನ್ಡಿಎ ಅಭ್ಯರ್ಥಿ ದ್ರೌಪದಿ ಮುರ್ಮುಗೆ ಮಹಾರಾಷ್ಟ್ರದಲ್ಲಿ 200 ಶಾಸಕರ ಬೆಂಬಲ ಪಡೆಯುವುದು ಅಂತ ಹೇಳಿರುವುದು ಇದಕ್ಕೆ ಪುಷ್ಟಿ ನೀಡಿದೆ. ಕ್ರಾಸ್ ವೋಟಿಂಗ್ ನಡೆಯದೆ ದ್ರೌಪದಿ ಮುರ್ಮು 200 ಶಾಸಕರ ಬೆಂಬಲ ಪಡೆಯಲು ಸಾಧ್ಯವಿಲ್ಲ ಅಂತ ಸಿಎಂ ಏಕನಾಥ್ ಶಿಂದೆ ಹೇಳಿದ್ದಾರೆ. ಕೊಹ್ಲಿ ಈಗಲೂ ತಂಡದ ಲೀಡರ್ ಅಂದಿದ್ದು ಯಾರು? ಆಗಸ್ಟ್ 27ರಿಂದ ಏಷ್ಯಾ ಕಪ್ ಶುರುವಾಗಿದೆಯಾ? ಧೋನಿ ಸೆಲ್ಫಿಗೆ ಮುಗಿಬಿದ್ದಂತಹ ಫ್ಯಾನ್ಸ್ ಮುಂದಿನ ಸಿನಿಮಾಗೆ ರಾಮ್ ಚರಣ್ ಕಸರತ್ತು ಹೇಗಿದೆ ಅಂತ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಮುಂಬರಲಿರುವ ಟಿ20 ವಿಶ್ವಕಪ್ನಲ್ಲಿ ವಿರಾಟ್ ಕೊಹ್ಲಿ ಟೀಂ ಇಂಡಿಯಾದಲ್ಲಿ ಕಾಣಿಸಿಕೊಳ್ತಾರಾ ಇಲ್ವಾ ಅನ್ನೋ ಬಗ್ಗೆ ಕ್ರಿಕೆಟ್ ಲೋಕದಲ್ಲಿ ಚರ್ಚೆಗಳು ನಡೀತಿವೆ. ಆದ್ರೆ ಕೊಹ್ಲಿ ಮುಂದಿನ ಟಿ20 ವಿಶ್ವಕಪ್ನಲ್ಲಿ ಆಡುವಂತಹ ಎಲ್ಲಾ ಲಕ್ಷಣಗಳಿವೆ. ರೋಹಿತ್ ಇತ್ತೀಚೆಗೆ ನೀಡಿರುವಂತಹ ಹೇಳಿಕೆ ಇದಕ್ಕೆ ಪುಷ್ಟಿ ನೀಡಿದೆ. ಕೊಹ್ಲಿ ಈಗಲೂ ತಂಡದ ಲೀಡರ್. ಬ್ಯಾಟ್ಸ್ಮನ್ ಆಗಿರುವ ಕೊಹ್ಲಿಯ ಸಹಕಾರ ಯಾವತ್ತಿಗೂ ತಂಡಕ್ಕೆ ಅಗತ್ಯವಿದೆ ಅಂತ ರೋಹಿತ್ ಹೇಳಿದ್ದಾರೆ. 2022ರ ಏಷ್ಯಾ ಕಪ್ ಟೂರ್ನಿ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 11ರವರೆಗೆ ನಡೆಯಲಿದೆ. ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು ತಲೆದೂರಿರುವುದರಿಂದ ಶ್ರೀಲಂಕಾಕ್ಕೆ ಬದಲಾಗಿ ಯುಎಇನಲ್ಲಿ ಟೂರ್ನಿ ನಡೆಯಲಿದೆ ಎನ್ನಲಾಗ್ತಿದೆ. ಆದರೆ ತಾಣ ಬದಲಾವಣೆಯ ಬಗ್ಗೆ ಅಧಿಕೃತ ಘೋಷಣೆಯಾಗಿಲ್ಲ. ಬೌಲಿಂಗ್ ಮಾಡೋಕೆ ನನಗೇನು ಸಮಸ್ಯೆ ಇಲ್ಲ ಅಂತ ಟೀಂ ಇಂಡಿಯಾ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ. ನನ್ನ ದೇಹ ಉತ್ತಮ ಸ್ಥಿತಿಯಲ್ಲಿದೆ, ಯಾವುದೇ ತೊಂದರೆ ಇಲ್ಲದೆ ನಾನು ಬೌಲಿಂಗ್ ಮಾಡುತ್ತಿದ್ದೀನಿ ಅಂತ ಹಾರ್ದಿಕ್ ಹೇಳಿದ್ದಾರೆ. ಹಿಂದೊಮ್ಮೆ ಪಾಂಡ್ಯ ಬೆನ್ನು ಮೂಳೆಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾಗ ಬೌಲಿಂಗ್ ಮಾಡಲು ಸಾಧ್ಯವಾಗದೆ ಪರದಾಡಿದರು. ಟೀಂ ಇಂಡಿಯಾದ ಹಾಲಿ ನಾಯಕ ರೋಹಿತ್ ಶರ್ಮಾರನ್ನ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕೊಂಡಾಡಿದ್ದಾರೆ. ರೋಹಿತ್ ನನ್ನನ್ನ ಉತ್ತಮ ರೀತಿಯಲ್ಲಿ ನಿಭಾಯಿಸಿದ್ದಾರೆ, ಅವರೊಬ್ಬರು ಅದ್ಭುತ ನಾಯಕ ಅಂತ ಹೇಳಿದ್ದಾರೆ. ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಪಾಂಡ್ಯ ಭಾರತೀಯ ತಂಡದಲ್ಲಿ ಅತ್ಯದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಆದರೆ ಕೊಹ್ಲಿ ನಾಯಕತ್ವದ ವೇಳೆ ಗಾಯದ ಸಮಸ್ಯೆ ಮತ್ತು ಫಿಟ್ನೆಸ್ ಕಾರಣಕ್ಕೆ ಪಾಂಡ್ಯ ಸ್ವಲ್ಪ ದಿನಗಳ ಕಾಲ ತಂಡದಿಂದ ಹೊರಗಿರಬೇಕಾಗಿ ಬಂದಿತ್ತು. ಟೀಂ
ಟೀಂ ಇಂಡಿಯಾ ಮಾಜಿ ನಾಯಕ ಎಂಎಸ್ ಧೋನಿ ಲಂಡನ್ಗೆ ತೆರಳಿದ್ರು. ಹಾಗೆ ಇಂಗ್ಲೆಂಡ್ನ ವಿಂಬಲ್ಡನ್ ಟೆನಿಸ್ ಟೂರ್ನಿ ಮತ್ತು ಭಾರತ ಇಂಗ್ಲೆಂಡ್ ನಡುವಿನ ದ್ವಿತೀಯ ಏಕದಿನ ಪಂದ್ಯ ವೀಕ್ಷಿಸಿದರು. ಧೋನಿ ಲಂಡನ್ನಲ್ಲಿ ಅಡ್ಡಾಡುವಾಗ ಕ್ರಿಕೆಟ್ ಅಭಿಮಾನಿಗಳು ಧೋನಿಯ ಸೆಲ್ಫಿಗಾಗಿ ಮುಗಿಬಿದ್ದಿದ್ದಾರೆ. ಧೋನಿ ಸೀದಾ ನಡೀತಾ ಇದ್ರೂ ಕೂಡ ಬೆನ್ನು ಬಿಡದ ಅಭಿಮಾನಿಗಳು ಧೋನಿಯನ್ನ ಚೇಸ್ ಮಾಡಿಕೊಂಡು ಓಡುತ್ತಲೇ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ ಅಪ್ಕಮಿಂಗ್ ಸಿನಿಮಾ ತಯಾರಿ ಜೋರಾಗಿದೆ. ಭಾನುವಾರವೂ ರೆಸ್ಟ್ ತೆಗೆದುಕೊಳ್ಳದೆ ಟಫ್ ವರ್ಕೌಟ್ ಮಾಡಿ ಪಾತ್ರಕ್ಕಾಗಿ ಪ್ರಿಪೇರ್ ಆಗ್ತಿದ್ದಾರೆ. ಅಂದ್ಹಾಗೆ ಫೇಮಸ್ ಡೈರೆಕ್ಟರ್ ಶಂಕರ್ ನಿರ್ದೇಶನ ಮಾಡ್ತಾ ಇರುವಂತಹ ಸಿನಿಮಾದಲ್ಲಿ ರಾಮ್ ಚರಣ್ ನಟಿಸ್ತಾ ಇದ್ದು ಇದಕ್ಕಾಗಿ ಸಿಕ್ಕಾಪಟ್ಟೆ ವರ್ಕೌಟ್ ಕೂಡ ಮಾಡ್ತಿದ್ದಾರೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದ್ದು ಮೆಗಾ ಪವರ್ ಸ್ಟಾರ್ ಡೆಡಿಕೇಶನ್ ನೋಡಿ ಎಲ್ಲರೂ ಗ್ರೇಟ್ ಅಂತಿದ್ದಾರೆ. RC-15 ವರ್ಕಿಂಗ್ ಟೈಟಲ್ ನಲ್ಲಿ ಬರ್ತಾ ಇರುವಂತಹ ಈ ಚಿತ್ರದಲ್ಲಿ ಕಿಯಾರಾ ಅದ್ವಾನಿ ನಾಯಕಿಯಾಗಿ ಕಾಣಿಸಿಕೊಳ್ತಿದ್ದಾರೆ.